ಇದು ಕಳಿಸಿದೆ ಸರ್, ಎಷ್ಟು ಜನಕ್ಕೆ ಹೋಗುತ್ತವೆ ಇದು? ಎಷ್ಟು ಆಗಿದೆ ಕ್ಲೇಮ್ ಮಾಡಿ ಕ್ವಶನ್ ಮಾಡಿದ್ದೀರಾ? ಈ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ ಸರ್ ಈ ಧೂಳಿಂದ. ನೋಡಿ ಸರ್, ಎಷ್ಟು ಆಗಿದೆ ಸರ್ ಕ್ಲೀನ್ ಮಾಡಿ ಧೂಳನ್ನ. ಯಾರು ಸರ್ ಕೇಳಿದ್ರು? ಹೋರಾಟಗಾರರು ಸಾಯ್ತಾ ಇದ್ದೀವಿ, ಯಾರು ಕೇಳಿ ಎಷ್ಟು ವರ್ಷ ಆಗಿದೆ ಕ್ಲೀನ್ ಮಾಡಿ. ಯಾಕಂದ್ರೆ ಜವಾಬ್ದಾರಿ ಇದ್ರೆ ಮಾಸ್ಕ್ ಹಾಕೊಂಡು ಬಂದಿರಲಿಲ್ಲ ಸರ್. ಯಾರು ಸರ್ ಕೇಳ್ತಾರೆ? ಕೇಳಕ್ಕೆ ಕಷ್ಟ ಪಡ್ತಾ ಇದ್ದೀವಿ. ಮುಂದೆ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಬಡವರು ಬಗ್ರು, ಅವರು ಮಾಸ್ಕ್ ಹಾಕೊಂಡು ಅವ್ರ ಕಾಸಿದ್ಯಾ? ಈ ಧೂಳು ಪ್ರತಿದಿನ ಅವ್ರ ಬಾಯಿ ಹೊಟ್ಟೆ ಹೋಗ್ತದೆ. ಅವ್ರ ಆರೋಗ್ಯದ ಪರಿಸ್ಥಿತಿ ಏನು? ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ನಮಗೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ ಅಲ್ಲ, ಸಾರ್ವಜನಿಕವಾಗಿ ಎಲ್ಲಾ ಜನಗಳಿಗೋಸ್ಕರ, ಮಾಲೂರು ತಾಲೂಕಿನ ಎಲ್ಲಾ ಜನಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. 2 ನಿಮಿಷ ಇದೆ. ಕೈಕಾಲು ಮುರಿದೋಗಿರೋದಾಗಿರ್ಬೋದು, ಪ್ರಾಣ ಕಳ್ಕೊಳ್ಳೋದಾಗಿರ್ಬೋದು, ಅಂತ ಒಂದು ಅವರ ಮನೆಯವರಿಗೆ ಈ ಗುತ್ತಿಗೆದಾರ ಅವ್ರ ಅಪ್ಪ ಏನಾದ್ರು ಬಂದೇನಾದ್ರು ಅವರು ಸಂಸಾರನ ನಡೆಸ್ಕೊಡುವಂತ ಕೆಲಸ ಮಾಡ್ತಾನ? ಪಾಪ ಎಷ್ಟೋ ಜನ ಕೈಕಾಲು ಕಳ್ಕೊಂಡ್ರು, ಅವ್ರ ಪಾಡಿಗೆ ಅವರು ಹಳ್ಳಿಗಳಲ್ಲಿ ಬಿದ್ದು ಗಾಡಿಗಳಲ್ಲಿ ಸಿಕ್ಕಿ ಎಷ್ಟೋ ಜನ ಇವತ್ತು ಪ್ರತಿ ಗ್ರೂಪ್ಗಳಲ್ಲಿ ಎಲ್ಲರೂ ನೋಡ್ತಾನೆ ಇದ್ದೀರಿ. ಆದ್ರಿಂದ ಈ ಗುತ್ತಿಗೆದಾರರಿಗೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ, ನಮ್ಮ ಜನಪ್ರಿಯ ಶಾಸಕರಿಗೆ ಒಂದ್ ಮಾತು ಹೇಳೋದೇನಂದ್ರೆ, ಈ ನಾಳೆಯಿಂದ ಏನಾದ್ರು ರಸ್ತೆ ಅಗಲೀಕರಣ ಮಾಡಿ ಈ ವಾಹನ ಸವಾರರಿಗೆ ಮತ್ತು ಧೂಳು ಕಡಿಮೆ ಮಾಡಿ ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಏನಾದ್ರು ಅನುಕೂಲ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಈ ಗುತ್ತಿಗೆದಾರನನ್ನ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಸಾರ್ವಜನಿಕರೆಲ್ಲ ಅವ್ರನ್ನ ಓಡಿಸೋರ್ತಕ್ಕಂಥ ಕೆಲಸನ ನಾವು ನಮ್ಮ ಸಂಘಟನೆಯಿಂದ ನಾವು ಮಾಡ್ತೀವಿ. ಅದರಿಂದ ಇವತ್ತು ಅವನಿಗೆ ಒಂದು ದೊಡ್ಡ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಚ್ಚರಿಕೆಯನ್ನು ಕೊಡ್ತಾ ಈ ಕೆಲಸನ ಇವತ್ತೇ ಅಲ್ಲ, ನಾಳೆಯಿಂದನೇ ಅವನು ಕೆಲಸನ ಅಲ್ಲಿವರೆಗೂ ಕೆಲಸ ಮಾಡೋದಕ್ಕೂ ಬರೋದಿಲ್ಲ. ಅವನ್ ಏನಾದ್ರೂ ಕೆಲಸ ಮಾಡಿದ್ರೆ ಸಾರ್ವಜನಿಕರಾಗ್ಲಿ ನಮ್ಮ ಕಾರ್ಯಕರ್ತರು ಯಾರೇ ನೋಡಿದ್ರು ಕೂಡ ಅವನ್ನ ಒದ್ದು ಹೊರಿಸೋಗುವಂತ ಕೆಲಸನ ಮಾಡ್ರಿ. ಅದೇನೇ ಆಗ್ಲಿ ನಿಮ್ಮ ಜೊತೆನಲ್ಲಿ ನಾವಿರ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟನ ಶುರು ಮಾಡ್ತಾ ಇದ್ದೀವಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಸಂಚಾರ ದಟ್ಟಣೆ ಹಾಗೂ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳನ್ನ ತಕ್ಷಣ ಬಗೆಹರಿಸಿದ ಕುರಿತು ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮೇಲ್ಕಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಲೂರು ನಗರದಲ್ಲಿ ಸುಮಾರು 700 ಕೋಟಿ ವೆಚ್ಚದಲ್ಲಿ
ಅಧಿಕಾರಿಗಳಿಗೆ, ಮಾಲೂರು ಜನತೋದ್ಧಾರ ಇಲ್ಲದ ರಸ್ತೆ ಗುತ್ತಿಗೆದಾರರಿಗೆ, ಮಾಲೂರು ಜನತೆ ಪರ ಕಾಳಜಿ ಇಲ್ಲದ ಗುತ್ತಿಗೆದಾರರಿಗೆ, ಮಾಲೂರು ರಸ್ತೆ ತಕ್ಕೆ ಮಾಲೂರಿಗೆ ಪ್ರಯೋಜನವಿಲ್ಲದ ತಾಲೂಕು ದಂಡಾಧಿಕಾರಿಗಳಿಗೆ, ಮಾಲೂರು ಜನತೆಗೆ ಪ್ರಯೋಜನವಿಲ್ಲದ ದಂಡಾಧಿಕಾರಿ